ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಈ ಒಂದು ಅಧ್ಯಾಯದಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ, ಭಗವಂತ ಮತ್ತು ಜೀವಿಗಳಿಗಿರುವಂಥ ಡಿಫ್ರೆನ್ಸ್ ಹೇಳಿದ್ರು. ಮತ್ತು ಅವನನ್ನು ನಿರ್ಗುಣ ಅಂತ ಯಾಕೆ ಕರೆದಿದ್ದಾರೆ ಅಂತಂದರೆ, ಅವನು ಐಹಿಕದಲ್ಲಿ 3 ಗುಣಗಳಿದೆಯಲ್ಲ, ಅದನ್ನು ಮೀರಿರುವಂಥವನು, ಅಂದರೆ ಆ ಗುಣಗಳಿಗೆ ಒಳಗಾಗೋದಿಲ್ಲ ಅವನು. ಅದಕ್ಕೋಸ್ಕರನೇ ಅವನನ್ನು ನಿರ್ಗುಣ ಅಂತ ಹೇಳೋದಂದರೆ 3 ಗುಣಗಳ ಒಂದು ಕಣ ಮಾತ್ರ ಕೂಡ ಇರೋದಿಲ್ಲ, ಅದಕ್ಕೋಸ್ಕರ. ಮತ್ತೆ ಭಗವಂತ ಶಾಶ್ವತವಾಗಿರುವಂಥ ಮತ್ತು ಯಾವತ್ತೂ ಚೇಂಜ್ ಆಗದೆ ಇರುವಂತಹ ಗುಣ ಇರುವಂಥವನು. ಅದಕ್ಕೋಸ್ಕರನೇ ಅವನಿಗೆ ಇಲ್ಲಿರುವಂಥ ಯಾವುದೇ ವಸ್ತು, ವ್ಯಕ್ತಿ ಏನೇ ಆಗಿರ್ಬೋದು ಅವನ ಮೇಲೆ ಪ್ರಭಾವ ಬೀರೋದಿಲ್ಲ, ಅಥವಾ ಅವನು ಬೇರೆ ವಸ್ತುಗಳ ಅಧೀನವಾಗಿರೋದಿಲ್ಲ ಅಂತಂದ ಮೇಲೆ ಆ ಭಗವಂತನ ಕ್ರಿಯೆಗಳಾಗಿರ್ಬೋದು, ರೂಪಗಳಾಗಿರ್ಬೋದು, ನಮ್ಮ ಥರ ಜೀವಿಗಳಿಗೆ ಹೇಗಿದೆಯೋ ಆ ರೀತಿ ಅವನು ಮಾಯೆಗೆ ಒಳಗಾಗೋದಕ್ಕೆ ಹೇಗೆ ಸಾಧ್ಯ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾ ಇದ್ದಾರೆ, ತನ್ನ ಮಾಂತ್ರಿಕ ಅಥವಾ ಐಂದ್ರಜಾಲಿಕ ಕ್ರಿಯಾ ಕೌಶಲ್ಯಗಳಿಂದ ಅವನು ಅನೇಕ ಅದ್ಭುತಗಳನ್ನು ತೋರುತ್ತಾನೆ. ತನ್ನ ಐಂದ್ರಜಾಲಿಕ ತಂತ್ರಗಳಿಂದ ಆತ ಒಂದು ಹಸುವಾಗಬಹುದು, ಆದರೂ ಅವನು ಆ ಹಸುವಲ್ಲ. ಆದರೆ ಅದೇ ಕಾಲಕ್ಕೆ ಐಂದ್ರಜಾಲಿಕ ತೋರಿದ ಹಸುವು ಅವನಿಂದ ಭಿನ್ನವಾದುದಲ್ಲ. ಅಂತೆಯೇ ಐಹಿಕ ಶಕ್ತಿಯು ಭಗವಂತನಿಂದ ಭಿನ್ನವಾದುದಲ್ಲ, ಏಕೆಂದರೆ ಇದು ಭಗವಂತನಿಂದ ಬಂದಿರುತ್ತದೆ. ಆದರೆ ಆ ಶಕ್ತಿಯ ಅಭಿವ್ಯಕ್ತಿಯೇ ಸರ್ವೋತ್ತಮನಾದ ಭಗವಂತನೂ ಆಗಿರುವುದಿಲ್ಲ. ಅಂದರೆ ಅರ್ಥ ಏನು, ಈಗ ಭಗವಂತ ತನ್ನ ಮಾಂತ್ರಿಕ ಅಂತ ಹೇಳಿದ್ದಾರೆ, ಅಂದರೆ ಮಾಟ ಮಾಡಿ ಏನೋ ಒಂದು ಇಲ್ಲದೆ ಇರೋದನ್ನ ತೋರಿಸ್ತಾರೆ, ಆ ರೀತಿ ಎಲ್ಲ ಮಾಡ್ತಾರಲ್ಲ, ಆ ರೀತಿಯ ಕೆಲವೊಂದು ಐಂದ್ರಜಾಲಿಕ ಕ್ರಿಯೆಗಳು, ಅಂದರೆ ಅವನಲ್ಲಿ ಬೇಕಾದಷ್ಟು ಶಕ್ತಿಗಳಿದೆಯಲ್ಲ, ಆ ಶಕ್ತಿಗಳು ಮಾಡುವಂಥ ಕೆಲಸಗಳು ನಮಗೆ ಹೇಗಿರುತ್ತೆ ಅಂತಂದರೆ ಅದೆಲ್ಲ ಕಣ್ಣು ಕಟ್ಟದಾಗಿರುತ್ತೆ. ಅಂದರೆ ಹೇಗೋ ಒಂದು ಮಾಯೆ ಮಾಡಿ ಏನೇನೋ ತೋರಿಸ್ತಾರೆ ನೋಡಿ, ಆ ರೀತಿ. ಅಂದರೆ ಭಗವಂತನ ಕೌಶಲ್ಯ ಆ ರೀತಿ ಇರುತ್ತೆ, ಬೇಕಾದಷ್ಟು ಅದ್ಭುತಗಳನ್ನು ಅವನು ತೋರಿಸ್ತಾನೆ. ಈಗ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಅವನು ಮಾಡುವಂಥ ಒಂದು ಐಂದ್ರಜಾಲಿಕ ತಂತ್ರಗಳಿದೆಯಲ್ಲ, ಅದರಿಂದ ಅವನು ಒಂದು ಹಸು ಆಗ್ಬೋದು, ಅವನು ತನ್ನನ್ನು ತಾನು ಹಸುವಾಗಿ ಬದಲಿಸ್ಕೊಳ್ತಾನೆ. ಆದರೂ ಕೂಡ ಅವನು ಹಸು ಅಲ್ಲ ಅಲ್ವಾ, ಅವನು ಭಗವಂತ, ಅವನು ಹಸು ಅಲ್ಲ, ಆದರೆ ಅದು ತನ್ನನ್ನು ತಾನು ಆ ರೀತಿ ತೋರಿಸ್ಕೊಂಡಿದ್ದಾನೆ. ಅದೇ ರೀತಿ ತನ್ನನ್ನು ತಾನು ತೋರಿಸ್ಕೊಂಡಿರುವಂತಹ ಹಸು ಕೂಡ ಅವನಿಂದ ಭಿನ್ನ ಅಲ್ಲ ಅಲ್ವಾ, ಅವನದೇ ಒಂದು ಅಂಶ, ಅಂದರೆ ಅವನೇ ಆ ರೀತಿ ಆಗಿದ್ದಾನೆ ಹೊರತು ಅವನೇ ಅಲ್ಲ ಅದು. ಆದರೆ ಹಸು ಕೂಡ ಅವನಿಂದ ಸಪ್ರೇಟ್ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ತಾನೇ. ಅಂದರೆ ಈಗ ನೋಡಿ, ಎಕ್ಸಾಂಪಲ್ಗೆ ಈಗ ತಂದೆ ಇರ್ತಾನೆ, ಒಬ್ಬ ಮಗ ಇರ್ತಾನೆ ಅಂತ ಇಟ್ಕೊಳ್ಳಿ. ತಂದೆಯಿಂದ ಬಂದಿರೋದ್ರಿಂದ ತಂದೆಯ ಒಂದು ಅಂಶ ಅವನು, ಆದರೆ ತಂದೆ ಸ್ವಯಂ ಅವನೇ ಅಲ್ಲ ತಾನೆ, ಅವನ ಒಂದು ಪ್ರತಿಬಿಂಬ ಅವನು ಅಲ್ವಾ, ಅವನಿಂದ ಬಂದಿರುವಂಥವನು, ಅವನ ಅಂಶ ಅಂತ ಹೇಳ್ಬೋದು, ಆ ರೀತಿ ಹೇಳ್ಬೋದು. ಆದರೆ ಅವನು ಸಪ್ರೇಟು, ಆದರೆ ಅವನಿಂದಾನೇ ಬಂದಿರೋದ್ರಿಂದ ತಂದೆಯ ಹಾಗಿರ್ಬೋದು, ಅಥವಾ ತಂದೆಯ ಒಂದು ಅಂಶ ಅಂತ ಹೇಳ್ಬೋದು ನಾವು, ಆದರೆ ಅವನೇ ತಂದೆ ಅಂತ ಹೇಳ್ತೀವಾ? ಇಲ್ಲ. ಅದೇ ರೀತಿ ಈ ಐಹಿಕ ಶಕ್ತಿ ಕೂಡ ಭಗವಂತನಿಂದ ಭಿನ್ನವಾಗಿರುವಂಥದ್ದಲ್ಲ, ಸಪ್ರೇಟ್ ಅಲ್ಲ ಅದು. ಯಾಕೆ ಅಂತಂದರೆ ಅದು ಕೂಡ ಭಗವಂತನಿಂದನೇ ಬಂದಿರುವಂಥದ್ದು. ಆದರೆ ಆ ಶಕ್ತಿಯ ಅಭಿವ್ಯಕ್ತಿಯೇ ಸರ್ವೋತ್ತಮನಾಗಿರುವಂಥ ಭಗವಂತ ಕೂಡ ಆಗಿರೋದಿಲ್ಲ, ಅವನಿಂದ ಬಂದಿರುವಂಥದ್ದು ಅಷ್ಟೇನೆ ಹೊರತು ಅವನೇ ಆಗಿರೋದಿಲ್ಲ ಅಂತಂದ್ಬಿಟ್ಟು ಇದರ ಅರ್ಥ. ಭಗವಂತನ ದಿವ್ಯ ಜ್ಞಾನ ಮತ್ತು ಶಕ್ತಿ ಸದಾ ಏಕರೂಪವಾಗಿರುತ್ತದೆ. ಅವು ಐಹಿಕ ಜಗತ್ತಿನಲ್ಲಿ ಪ್ರದರ್ಶಿತವಾದಾಗಲೂ ಬದಲಾಗುವುದಿಲ್ಲ. ಅಂದರೆ ಭಗವಂತನಲ್ಲಿರುವಂತಹ ದಿವ್ಯ ಜ್ಞಾನ ಮತ್ತು ಆ ಶಕ್ತಿ ಯಾವಾಗಲೂ ಒಂದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಅಂದರೆ ಅವನು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ, ಅವನು ಆಧ್ಯಾತ್ಮಿಕ ಜಗತ್ತಲ್ಲೇ ಇರಲಿ, ಐಹಿಕ ಜಗತ್ತಲ್ಲೇ ಇರಲಿ, ಅದು ಹಾಗೇ ಇರುತ್ತೆ. ಆ ಜ್ಞಾನ ಮತ್ತು ಶಕ್ತಿಗಳು ಬದಲಾಗೋದಿಲ್ಲ. ಈಗ ನಮಗೇನಾಗುತ್ತೆ, ನಮ್ಮಲ್ಲಿರುವ ಜ್ಞಾನ ಆಗಿರ್ಬೋದು, ನಮ್ಮಲ್ಲಿರುವ ಶಕ್ತಿ ಆಗಿರ್ಬೋದು, ಅದು ಬದಲಾಗ್ತಾ ಇರುತ್ತೆ ಅಲ್ವಾ. ಆದರೆ ಭಗವಂತ ಅವನು ಐಹಿಕ ಜಗತ್ತಿಗೆ ಬಂದರೂ ಕೂಡ
ಅವನ ಜ್ಞಾನ ಮತ್ತು ಶಕ್ತಿ ಒಂದೇ ಆಗಿರುತ್ತೆ, ಅದು ಯಾವತ್ತೂ ಬದಲಾಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಧರೆಗೆ ಅವತರಿಸುತ್ತಾನೆ. ಆದ್ದರಿಂದಲೇ ಭಗವಂತನು ಐಹಿಕ ಕಾಲುಷ್ಯವನ್ನೊಳಗೊಳ್ಳುವ, ಬದಲಾಗುವ ಇಲ್ಲವೇ ಐಹಿಕ ತ್ರಿಗುಣಗಳಿಂದ ಪ್ರಭಾವಿತನಾಗುವ ಪ್ರಶ್ನೆಯೇ ಅಲ್ಲಿ ಇಲ್ಲ. ತನ್ನದೇ ಆದ ಅಂತರಂಗ ಶಕ್ತಿಯಿಂದಾಗಿ ಭಗವಂತನು ಸಗುಣನಾಗಿದ್ದಾನೆ. ಆದರೆ ಅದೇ ಕಾಲಕ್ಕೆ ಐಹಿಕ ಶಕ್ತಿಯ ಸಂಸ್ಪರ್ಶವೂ ಇಲ್ಲದ್ದರಿಂದ ಆತ ನಿರ್ಗುಣನಾಗಿದ್ದಾನೆ. ನೋಡಿ, ಭಗವಂತ ಸಗುಣ ನಿರ್ಗುಣ ಎರಡೂ ಹೌದು ಅಂತ ಹೇಳ್ತಾರಲ್ಲ, ಅದು ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಜೀವಿಗಳಿಗೆ ಮತ್ತೆ ಭಗವಂತನಿಗಿರುವಂಥ ಒಂದು ಡಿಫ್ರೆನ್ಸ್ ಕೂಡ ನಮಗಿಲ್ಲಿ ಗೊತ್ತಾಗತ್ತೆ. ಈಗ ಭಗವಂತನ ಜೊತೆನಲ್ಲಿದ್ದವರೇ ನಾವು ಕೂಡ, ನಾವು ಆಧ್ಯಾತ್ಮಿಕದವರೇ. ಆದರೆ ಐಹಿಕ ಪ್ರಪಂಚಕ್ಕೆ ಬಂದಿದ ತಕ್ಷಣ ನಾವು ಈ ಮಾಯೆಗೆ ಒಳಗಾಗ್ಬಿಡ್ತೀವಿ. ಆದರೆ ಭಗವಂತ ಒಳಗಾಗೋದಿಲ್ಲ. ಯಾಕಂದರೆ ಅವನು ಅಲ್ಲಿದ್ದರೂ ಕೂಡ ಅಂತರಂಗ ಶಕ್ತಿಯಲ್ಲೇ ಇರ್ತಾನೆ. ಮತ್ತು ಇಲ್ಲಿಗೆ ಬಂದಾಗಲೂ ಕೂಡ ಅವನು ಅಂತರಂಗ ಶಕ್ತಿಯಿಂದಾನೇ ಧರೆಗೆ ಬರ್ತಾನೆ. ಅದಕ್ಕೋಸ್ಕರ ಅವನು ಈ ಒಂದು ಐಹಿಕ ಕಲುಷಕ್ಕೆ ಒಳಗಾಗೋದಿಲ್ಲ, ಅಥವಾ ಬದಲಾವಣೆ ಇರುವಂತಹ ಈ ಒಂದು ಐಹಿಕ ತ್ರಿಗುಣಗಳಿದೆಯಲ್ಲ, ಇದರಿಂದ ಪ್ರಭಾವಿತನಾಗುವಂಥ ಪ್ರಶ್ನೆನೇ ಅಲ್ಲಿಲ್ಲ. ಯಾಕೆಂದರೆ ಅವನು ಅಂತರಂಗ ಶಕ್ತಿಯಿಂದಾನೇ ಇಲ್ಲಿಗೆ ಬಂದಿರ್ತಾನೆ. ಅವನು ಬಹಿರಂಗ ಶಕ್ತಿಯಿಂದ ಇಲ್ಲಿ ಬರೋದಿಲ್ಲ, ಅದಕ್ಕೆ ಪ್ರಭಾವಿತನ ಆಗೋದಿಲ್ಲ. ಸೊ ಇಲ್ಲಿ ಎರಡು ರೀತಿ ಇದೆ ನೋಡಿ. ಅಂತರಂಗ ಶಕ್ತಿಯಿಂದ ಇರೋದ್ರಿಂದ ಭಗವಂತ ಸಗುಣ, ಯಾಕಂದರೆ ಅವನು ತನ್ನ ಗುಣವನ್ನು ಹಾಗೇ ಇಟ್ಕೊಂಡಿರ್ತಾನೆ, ಮೂರು ಗುಣಗಳಿಗೆ ಒಳಗಾಗೋದಿಲ್ಲ. ಅವನ ಗುಣ ಏನಿದೆಯೋ ಅಂತರಂಗ ಶಕ್ತಿಯಿಂದಾಗಿ ಇರುವಂಥ ಗುಣ, ಅದರಿಂದ ಅವನು ಸಗುಣನಾಗಿರ್ತಾನೆ. ಆದರೆ ಅದೇ ಕಾಲಕ್ಕೆ ಅವನು ಈ ಐಹಿಕ ಜಗತ್ತಿಗೆ ಬಂದರೂ ಕೂಡ ಇದರ ಸಂಸ್ಪರ್ಶ ಅವನಿಗೆ ಆಗದೆ ಇರೋದ್ರಿಂದ ಅವನನ್ನು ನಿರ್ಗುಣ ಅಂತ ಹೇಳಿದ್ದಾರೆ. ಯಾಕಂದರೆ ಈ ಮೂರು ಗುಣಗಳಿಗೆ ಒಳಗಾಗೋದಿಲ್ಲ ಅವನು ಅಂತ ಅರ್ಥ. ಇಲ್ಲಿರುವಂಥ ಐಹಿಕ ಪ್ರಪಂಚದಲ್ಲಿರುವಂತಹ ತಮೋ, ರಜೋ ಮತ್ತು ಸತ್ವಗುಣಕ್ಕೆ ಅವನು ಒಳಗಾಗೋದಿಲ್ಲ, ಅದಕ್ಕೆ ಅವನು ನಿರ್ಗುಣನಾಗಿದ್ದಾನೆ. ಈಗ ನಮಗೆ ಸಗುಣ ನಿರ್ಗುಣ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ? ಸಗುಣ ಅಂತಂದರೆ ಅವನು ಅಂತರಂಗ ಶಕ್ತಿಯಿಂದ ತನ್ನ ಗುಣ ಅಂದರೆ ಬದಲಾವಣೆ ಆಗದೇ ಇರುವಂಥ ತನ್ನ ಗುಣವನ್ನು ಹಾಗೇ ಉಳಿಸ್ಕೊಂಡಿರ್ತಾನೆ, ಅದಕ್ಕೆ ಅವನು ಸಗುಣನಾಗಿದ್ದಾನೆ. ಮತ್ತು ಐಹಿಕ ಜಗತ್ತಿಗೆ ಬಂದರೂ ಕೂಡ ಈ ಮೂರು ಗುಣಗಳ ಸ್ಪರ್ಶ ಅವನಿಗಾಗದೇ ಇರೋದ್ರಿಂದ ಅವನು ನಿರ್ಗುಣನಾಗಿದ್ದಾನೆ. ಈ ವಿಷಯದ ಬಗ್ಗೆ ನಾವು ಇಲ್ಲಿ ಇಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಈಗ ಅರ್ಥ ಆಯ್ತಲ್ವಾ ಸಗುಣ ನಿರ್ಗುಣ ಅಂದರೆ ಏನು ಅಂತಂದ್ಬಿಟ್ಟು. ಈಗ ಮುಂದುವರೆದು ಹೇಳ್ತಾರೆ, ರಾಜಶಾಸನದಿಂದ ದೋಷಾರೋಪಣೆಗೊಳಗಾದ ಸೆರೆಯಾಳುಗಳಿಗೆ ಸೆರೆಮನೆಯ ನಿರ್ಬಂಧಗಳು ಅನ್ವಯಿಸುತ್ತವೆ. ಆದರೆ ರಾಜನು ತನ್ನ ಸದಾಶಯದಿಂದ ಸೆರೆಮನೆಗೆ ಭೇಟಿ ಕೊಟ್ಟರೂ ಕೂಡ ಅಂತಹ ನಿಯಮಗಳು ಅವನಿಗೆ ಅನ್ವಯಿಸಲಾರವು. ಅಂದರೆ ಅರ್ಥ ಏನು? ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಈಗ ಒಂದು ಸೆರೆಮನೆ ಅಂದರೆ ಒಂದು ಜೈಲಿರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಖೈದಿ ಇರ್ತಾನೆ. ಯಾಕೆ? ಅವನು ಏನೋ ಒಂದು ತಪ್ಪು ಮಾಡಿರ್ತಾನೆ, ಅದರಿಂದ ಏನಾಗಿರುತ್ತೆ ಅವನಿಗೆ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಕೆಲವೊಂದು ಅಲ್ಲಿ ನಿಯಮಗಳಿರುತ್ತೆ, ನಿಬಂಧನೆಗಳಿರುತ್ತೆ, ಅದನ್ನೆಲ್ಲ ಅವನು ಫಾಲೋ ಮಾಡಬೇಕಾಗಿರುತ್ತೆ. ಆದರೆ ಒಬ್ಬ ರಾಜ ಅದೇ ಸೆರೆಮನೆಗೆ ಬಂದಾಗ, ಭೇಟಿ ಕೊಟ್ಟಾಗ ಆ ನಿಯಮಗಳೆಲ್ಲ ಅವನು ಫಾಲೋ ಮಾಡಬೇಕಾಗುತ್ತಾ? ಇಲ್ಲ. ಯಾಕಂದರೆ ಅವನು ಸುಮ್ಮನೆ ನೋಡ್ಕೊಂಡು ಹೋಗೋದಕ್ಕೆ ತನ್ನ ಇಚ್ಛೆಯಿಂದ ಬಂದಿರ್ತಾನೆ. ಜೈಲಿರುತ್ತೆ, ಜೈಲ್ ಆಫೀಸರ್ ಒಬ್ಬ ಇರ್ತಾನೆ. ಜೈಲಲ್ಲಿರುವಂತಹ ಖೈದಿಗೂ ಅಲ್ಲಿರುವಂಥ ಆಫೀಸರ್ಗೂ ಕೂಡ ಡಿಫ್ರೆನ್ಸ್ ಇರುತ್ತಲ್ವಾ? ಖೈದಿಗೆ ಬೇರೆ ಬೇರೆ ನಿಯಮಗಳಿರುತ್ತೆ, ಅಲ್ಲಿ ಏನೇನೋ ಕೆಲಸಗಳು ಮಾಡಬೇಕು, ಮತ್ತು ಊಟ ಮಾಡೋದು ಎಲ್ಲ ಅವ್ರು ಕೊಟ್ಟಂಗೆ ಊಟ ಮಾಡಬೇಕು, ಇದೆಲ್ಲ ನಿಯಮಗಳಿರುತ್ತೆ. ಆದರೆ ಅಲ್ಲಿ ಬರುವಂತಹ ಜೈಲ್ ಆಫೀಸರ್ ಇರ್ತಾನಲ್ಲ, ಅವನಿಗೆ ಆ ನಿಯಮಗಳಿರೋದಿಲ್ಲ. ಅವನಲ್ಲಿ ಬರೋದು ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗೋದಕ್ಕೆ ಹೊರತು ಅವನಲ್ಲಿ ಖೈದಿಯಾಗಿ ಅಲ್ಲಿರುವಂಥ ನಿಯಮಗಳನ್ನು ಅವನು ಫಾಲೋ ಮಾಡಬೇಕಾಗಿಲ್ಲ. ಅವನಿಗೆ ಅದೆಲ್ಲ ಅನ್ವಯಿಸೋದಿಲ್ಲ. ಅದೇ ರೀತಿ ರಾಜ ಮತ್ತು ಒಬ್ಬ ಸೆರೆಯಾಳು ಇರ್ತಾನಲ್ಲ, ಅವನಿಗಿರುವಂಥ ಡಿಫ್ರೆನ್ಸನ್ನು ಇಲ್ಲಿ ಹೇಳಿದ್ದಾರೆ. ವಿಷ್ಣು ಪುರಾಣದಲ್ಲಿ ಭಗವಂತನಿಂದ ಭಿನ್ನವಲ್ಲದ 6 ಐಶ್ವರ್ಯಗಳು ಹೇಳಲಾಗಿದೆ. ದಿವ್ಯಜ್ಞಾನ, ಸಾಮರ್ಥ್ಯ, ಸಂಪತ್ತು, ಶಕ್ತಿ, ಸೌಂದರ್ಯ ಮತ್ತು ವಿರಕ್ತಿ ಎಂಬ ಐಶ್ವರ್ಯಗಳು ದೇವೋತ್ತಮ ಪುರುಷನಿಂದ ಅಭಿನ್ನವಾಗಿವೆ. ಐಹಿಕ ಜಗತ್ತಿನಲ್ಲಿ ಭಗವಂತನೇ ಸ್ವಯಂ ಇಂತಹ ಐಶ್ವರ್ಯವನ್ನು ತೋರಿದಾಗಲೂ ಅವುಗಳಿಗೆ ಐಹಿಕ ತ್ರಿಗುಣಗಳ ಸಂಸರ್ಗವಿರುವುದಿಲ್ಲ. ಐಹಿಕ ಜಗತ್ತಿನಲ್ಲಿ ಪ್ರದರ್ಶಿತವಾದಾಗ ಕೂಡ ಭಗವಂತನ ಕ್ರಿಯೆಗಳು ಸದಾ ಅಲೌಕಿಕವಾಗಿರುತ್ತವೆ ಎಂಬುದಕ್ಕೆ ಚಿನ್ಮಾತ್ರತ್ವ ಎಂಬ ಪದವೇ ಪ್ರಮಾಣ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ವಿಷ್ಣು ಪುರಾಣದಲ್ಲಿ
6 ಐಶ್ವರ್ಯಗಳನ್ನ ಹೇಳಿದ್ದಾರೆ. ಅದು ಭಗವಂತನಿಂದ ಅಭಿನ್ನ. ಅಂದ್ರೆ ಭಗವಂತನಲ್ಲಿ ಯಾವಾಗ್ಲೂ ಇರುವಂಥದ್ದು. ಅವನಿಂದ ಭಿನ್ನವಾಗೋದಿಲ್ಲ. ಅವನಿಂದ ಸಪ್ರೇಟೇ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಷಡೈಶ್ವರ್ಯಗಳು ಅಂತ ನಾವು ಕರಿತೀವಿ ಅದನ್ನ. ಯಾವುದು ಅಂತಂದ್ರೆ ದಿವ್ಯಜ್ಞಾನ, ಸಾಮರ್ಥ್ಯ, ಸಂಪತ್ತು, ಶಕ್ತಿ, ಸೌಂದರ್ಯ ಮತ್ತೆ ವಿರಕ್ತಿ. ಇಷ್ಟು ಐಶ್ವರ್ಯಗಳು ಪರಿಪೂರ್ಣವಾಗಿರುತ್ತೆ. ಯಾವತ್ತೂ ಅದು ಖಾಲಿ ಆಗೋದಿಲ್ಲ. ಇವಾಗ ನಾವು ಹೇಳ್ಬೋದು, ಈ ಜಗತ್ತಲ್ಲೂ ಕೂಡ ತುಂಬ ಜ್ಞಾನ ಇರುವಂಥವ್ರು ಇದ್ದಾರೆ, ಶಕ್ತಿ ಇರುವಂಥವ್ರು ಇದ್ದಾರೆ ಅಂತಂದ್ಬಿಟ್ಟು. ಇಲ್ಲಿ ಇರಬಹುದು, ಕೆಲವರಿಗೆ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಯಾವುದೋ 1 ಅಥವಾ 2 ಇರಬಹುದು. ಕೆಲವರಿಗೆ ತುಂಬ ಸೌಂದರ್ಯ ಇರುತ್ತೆ ನೋಡೋದಕ್ಕೆ, ಆದರೆ ಅವರಲ್ಲಿ ಜ್ಞಾನ ಇರೋದಿಲ್ಲ. ಕೆಲವರಿಗೆ ತುಂಬ ಸಂಪತ್ತಿರುತ್ತೆ, ಆದರೆ ಅವರಲ್ಲಿ ವೈರಾಗ್ಯ ಅನ್ನೋದು ಇರೋದಿಲ್ಲ. ಈ ರೀತಿ ಡಿಫ್ರೆನ್ಷಿಯೇಟ್ ಇರುತ್ತೆ, ಆಯಿತಾ. ಸಂಪೂರ್ಣವಾಗಿ ಈ 6 ಕೂಡ ಇರೋದು ಭಗವಂತನಲ್ಲಿ ಮಾತ್ರ. ಅವನಿಂದ ಯಾವತ್ತೂ ಅಭಿನ್ನ. ಅದು ಅವನು ಎಲ್ಲಾದರೂ ಹೋಗಲಿ, ಐಹಿಕ ಜಗತ್ತಲ್ಲಿ ಭಗವಂತ ಸ್ವಯಂ ಬಂದಾಗಲೂ ಕೂಡ ಇಂಥದ್ದೆಲ್ಲ ಮಾಡ್ತಾನೆ. ಅವನ ಲೀಲೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನಲ್ಲಿರುವಂಥ ಶಕ್ತಿ ಹೇಗಿರುತ್ತೆ, ಅವನ ಜ್ಞಾನ ಏನು, ಅವನ ವೈರಾಗ್ಯ ಏನು, ಎಲ್ಲವನ್ನ ನಾವು ನೋಡಿರ್ತೀವಿ ಕೃಷ್ಣ ಮತ್ತು ರಾಮನ ಒಂದು ಚರಿತ್ರೆಗಳನ್ನು ಕೇಳಿದಾಗ. ಸೊ ಭಗವಂತನಿಂದ ಅವೆಲ್ಲ ಅಭಿನ್ನವಾಗಿದೆ. ಈ ಐಹಿಕ ಜಗತ್ತಲ್ಲಿ ಬಂದು ಅವನು ಆ ರೀತಿಯ ಐಶ್ವರ್ಯವನ್ನು ತೋರಿಸ್ದಾಗ್ಲೂ ಕೂಡ ಅದರಲ್ಲಿ ಐಹಿಕ ಗುಣಗಳಿದೆಯಲ್ಲ, ಅದು ಯಾವತ್ತೂ ಸೇರಿರೋದಿಲ್ಲ. ಈ ಐಹಿಕ ಜಗತ್ತಲ್ಲಿ ಬಂದು ಅವನು ಇದನ್ನೆಲ್ಲ ತೋರಿಸ್ದಾಗ್ಲೂ ಕೂಡ, ಆ ಕ್ರಿಯೆಗಳನ್ನು ಮಾಡಿದಾಗ್ಲೂ ಕೂಡ ಅವೆಲ್ಲ ಅಲೌಕಿಕನೇ, ಲೌಕಿಕವಾಗಿರುವಂಥದ್ದು ಯಾವುದು ಇರೋದಿಲ್ಲ ಅಂತ ಹೇಳೋದಕ್ಕೋಸ್ಕರನೇ ಇಲ್ಲಿ ಚಿನ್ಮಾತೃತ್ವ ಅಂತ ಅಂದ್ಬಿಟ್ಟು ಒಂದು ಶಬ್ದ ಯೂಸ್ ಮಾಡಿದಾರಲ್ಲ, ಅದೇ ಇದಕ್ಕೆ ಪ್ರಮಾಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭಗವಂತನ ಕ್ರಿಯೆಗಳು ಸ್ವಯಂ ಪುರುಷನಷ್ಟೇ ಉತ್ತಮವಾದವು. ಅನ್ಯಥಾ ಶ್ರೀ ಶುಕಮುನಿಗಳಂತಹ ಮುಕ್ತಾತ್ಮರಾದ ಭಕ್ತರು ಅವುಗಳಿಂದ ಆಕರ್ಷಿತರಾಗುತ್ತಿರಲಿಲ್ಲ. ಕೆಲವೊಮ್ಮೆ ಜ್ಞಾನದ ಅಲ್ಪ ಬಂಡವಾಳವುಳ್ಳ ವ್ಯಕ್ತಿಗಳು ತಪ್ಪಾಗಿ ಎಣಿಸುವಂತೆ ಐಹಿಕ ತ್ರಿಗುಣಗಳಲ್ಲಿ ಭಗವಂತನ ಕ್ರಿಯೆಗಳು ಹೇಗಿರುವುದು ಸಾಧ್ಯವೆಂದು ವಿದುರನು ಪ್ರಶ್ನಿಸಿದನು. ಐಹಿಕವಾದ ಶರೀರ ಮತ್ತು ಆತ್ಮಗಳ ಮಧ್ಯೆ ಇರುವ ಭಿನ್ನತೆಯಿಂದಾಗಿ ಐಹಿಕ ಗುಣಗಳ ನಿಶೆ ಉಂಟಾಗುತ್ತದೆ. ಬದ್ಧಾತ್ಮನ ಕ್ರಿಯೆಗಳು ಐಹಿಕ ತ್ರಿಗುಣಗಳ ಮಾಧ್ಯಮದ ಮೂಲಕ ಪ್ರದರ್ಶಿತವಾಗುತ್ತವೆ. ಆದ್ದರಿಂದಲೇ ತೋರಿಕೆಯಲ್ಲಿ ವಿರೂಪವಾಗಿರುತ್ತವೆ. ಆದರೆ ಭಗವಂತನ ದೇಹ ಮತ್ತು ಸ್ವಯಂ ಭಗವಂತ ಏಕವೂ ಅಭಿನ್ನವೂ ಆಗಿವೆ. ಭಗವಂತನ ಕ್ರಿಯೆಗಳು ಪ್ರದರ್ಶಿತವಾದಾಗ ಅವು ನಿಜಕ್ಕೂ ಎಲ್ಲ ರೀತಿಯಿಂದಲೂ ಭಗವಂತನಿಂದ ಅಭಿನ್ನವಾಗಿರುತ್ತವೆ. ಒಟ್ಟಾರೆ ತಾತ್ಪರ್ಯ ಇಷ್ಟು: ಭಗವಂತನ ಕ್ರಿಯೆಗಳನ್ನು ಐಹಿಕವೆಂದು ಪರಿಗಣಿಸುವ ವ್ಯಕ್ತಿಗಳು ನಿಜಕ್ಕೂ ತಪ್ಪು ಮಾಡುತ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಭಗವಂತನ ಕ್ರಿಯೆಗಳು ಸ್ವಯಂ ಪುರುಷನಷ್ಟೇ ಅಂತಂದರೆ, ಆ ದೇವೋತ್ತಮ ಪರಮ ಪುರುಷ ಏನಿದನೋ ಅವನಷ್ಟೇ ಉತ್ತಮ. ಯಾಕಂದರೆ ಇಲ್ಲಿಗೆ ಬಂದಾಗ ಅವನನ್ನು ಭಗವಂತ ಅಂತ ಕರಿತೀವಿ ಅಂದಿದ ತಕ್ಷಣ ಅವನು ಸ್ವಲ್ಪ ಕೆಳಮಟ್ಟದವನು ಆಗ್ಬಿಟ್ಟ, ಆ ರೀತಿ ಅಲ್ಲ. ಭಗವಂತ ಭಗವಂತನೇ, ಅವನು ಎಲ್ಲಿದ್ರೂ ಅವನು ಅದೇನೆ. ಅದಕ್ಕೋಸ್ಕರ ಇಲ್ಲಿ ಶುಕಮುನಿಗಳು ಅವರು ಸಾಮಾನ್ಯವಾಗಿ ಎಲ್ಲರನ್ನೂ ಒಪ್ಕೊಳ್ಳೋದಿಲ್ಲ, ಅವರು ಮುಕ್ತಾತ್ಮರು. ಆದರೆ ಈ ರೀತಿ ಅವನ ಮೇಲೆ ಆಕರ್ಷಿತರಾಗಿದ್ದಾರೆ, ಕೃಷ್ಣನ ಲೀಲೆಗಳಲ್ಲಿ ಅವರು ಆಕರ್ಷಿತರಾಗಿದ್ದಾರೆ ಅಂತಂದರೆ ಅವರು ಯಾವತ್ತೂ ಕೂಡ ಯಾರೋ ಸಾಮಾನ್ಯವಾಗಿರುವಂಥ ವ್ಯಕ್ತಿಗಳ ಮೇಲೆ ಆಕರ್ಷಿತರಾಗೋದಿಲ್ಲ, ಅವರು ಭಗವಂತನಿಂದಾನೇ ಆಕರ್ಷಿತರಾಗೋದು. ಅದಕ್ಕೋಸ್ಕರ ಇಲ್ಲಿ ಅವರೇ ಸ್ವಯಂ ಹೇಳ್ತಾ ಇದ್ದಾರೆ, ಭಗವಂತ ಯಾವತ್ತೂ ಕೂಡ ಈ ಐಹಿಕ ಗುಣಗಳಿಗೆ ಒಳಗಾಗೋದಿಲ್ಲ ಅಂತಂದ್ಬಿಟ್ಟು. ಆದರೆ ಕೆಲವರು ಜ್ಞಾನ ತಿಳುವಳಿಕೆ ಇದೆಲ್ಲ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಅಂಥವರು ಏನೇನೋ ತಪ್ಪಾಗಿ ಕಲ್ಪನೆಗಳನ್ನು ಮಾಡ್ಕೊಳ್ತಾರೆ. ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರನೇ ಇಲ್ಲಿ ವಿದುರ 3 ಗುಣಗಳಲ್ಲಿತ್ಕೊಂಡು ಭಗವಂತನ ಕ್ರಿಯೆ ಹೇಗೆ ನಡೆಯುತ್ತೆ, ಅವನು ತ್ರಿಗುಣಾತೀತ ಅಂತಂದಮೇಲೆ ಅವನು ಹೇಗೆ ಇಲ್ಲಿ ಕಾರ್ಯಗಳನ್ನು ಮಾಡ್ತಾನೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಬೇರೆಯವರು ಅದನ್ನು ಅರ್ಥ ಮಾಡ್ಕೊಳ್ಳಿ, ಅವರು ತಪ್ಪಾಗಿ ತಿಳ್ಕೋಬಾರ್ದು ಅನ್ನೋ ಒಂದು ಕಾರಣದಿಂದ. ಈಗ ನಾವು ಇಲ್ಲಿ ಈ 3 ಗುಣಗಳಿಗೆ ಒಳಗಾಗೋದಕ್ಕೆ ಕಾರಣ ಏನು ಅಂತಂದರೆ, ಈ ಐಹಿಕ ಶರೀರ ಮತ್ತು ಆತ್ಮದ ಮಧ್ಯೆ ಇರುವಂತಹ ಭಿನ್ನತೆ. ಆದರೆ ಭಗವಂತನಿಗೇನು ಅಂತಂದರೆ, ಅವನ ಶರೀರ ಮತ್ತು ಅವನು ಸ್ವಯಂ, ಅಂದರೆ ಭಗವಂತನ ದೇಹ ಆಗಿರ್ಬೋದು, ಅವನು ಸ್ವಯಂ ಆಗಿರಬಹುದು, ಅವನು ಒಂದೇ ಮತ್ತು ಅಭಿನ್ನ ಅನ್ನೋದೇ ಇದಕ್ಕೆ ಕಾರಣ. ನಾವೇನು ಅಂತಂದರೆ ಸಪ್ರೇಟಾಗಿ ಇದ್ದೀವಿ ಮತ್ತು ನೋಡ್ತೀವಿ. ಯಾಕಂದರೆ ಈ ದೇಹ ಈ ಒಂದು ಐಹಿಕ ಪ್ರಪಂಚಕ್ಕೆ ಸೇರಿರುವಂಥದ್ದು, ಆತ್ಮ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರಿರುವಂಥದ್ದು, ಎರಡೂ ಮಧ್ಯ ಇರೋದ್ರಿಂದ
ನಮಗೆ ಐಹಿಕದ ಒಂದು ಪ್ರಭಾವ ಅಂದರೆ ಆ ಮಾಯೆಯ ಪ್ರಭಾವಕ್ಕೆ ನಾವು ಒಳಗಾಗ್ತೀವಿ. ಭಗವಂತನ ದೇಹನೂ ಆಧ್ಯಾತ್ಮಿಕವಾಗಿರುವಂಥದ್ದು, ಸ್ವಯಂ ಅವನು ಕೂಡ ಆಧ್ಯಾತ್ಮಿಕನಾಗಿರುವಂಥವನು. ಆದ್ದರಿಂದನೇ ಮಾಯೆಗೆ ಅವನು ಒಳಗಾಗೋದಿಲ್ಲ. ಸೊ ಭಗವಂತನ ಕ್ರಿಯೆಗಳು, ಅವನು ಮಾಡುವಂಥ ಏನೇ ಕೆಲಸಗಳಾಗಿರ್ಬೋದು, ಲೀಲೆಗಳಾಗಿರ್ಬೋದು, ಭಗವಂತನಿಂದ ಅಭಿನ್ನವಾಗಿರುತ್ತೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ನಾವು ತಿಳ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗೋದು ಏನು ಅಂತಂದರೆ, ಯಾರಾದರೂ ಭಗವಂತನ ಕಾರ್ಯಗಳನ್ನು ಐಹಿಕ ಅಂತ ತಿಳ್ಕೊಂಡ್ರೆ ಅಂಥವರು ನಿಜವಾಗ್ಲೂ ತಪ್ಪು ಮಾಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಮಗೇನು ಗೊತ್ತಾಗಿದೆ, ಭಗವಂತನ ಕ್ರಿಯೆಗಳೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿರುವಂಥದ್ದು, ಐಹಿಕವಾಗಿರುವಂಥದ್ದಲ್ಲ. ಅಷ್ಟು ಮಾತ್ರ ನಮ್ಮ ಮೈಂಡಲ್ಲಿ ಇರಬೇಕು, ಆಯಿತಾ. ಅದನ್ನು ತಿಳಿಸೋದಕ್ಕೋಸ್ಕರ ಗುರುಗಳು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಈಗ ನಮ್ಗೆ ಅರ್ಥ ಆಯ್ತಲ್ವಾ, ಸಗುಣ ನಿರ್ಗುಣ ಅಂತಂದರೆ ಏನು, ಅದನ್ನು ಕೂಡ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಿರಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.